ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕರಿಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಣಿಕೊಪ್ಪದ ಸಮೀಪದಲ್ಲಿ ಇರ್ತಕ್ಕಂಥ ಸಿದ್ದನಕೊಳ್ಳ ಗ್ರಾಮದ ಒಂದು ಐತಿಹಾಸಿಕ ಕ್ಷೇತ್ರಕ್ಕೆ ಈಗ ನಾವು ಬಂದಿರುವಂಥದ್ದು. ಈ ಒಂದು ಐತಿಹಾಸಿಕ ಮಹತ್ವ ಕ್ಷೇತ್ರಕ್ಕೆ ಈಗ ಒಂದು ಏನು ಸಿದ್ದನಕೊಳ್ಳದ ಏನು ಒಂದು ಪವಿತ್ರ ಪುಣ್ಯ ಸ್ಥಾನ ಏನಿದೆ, ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾಕಷ್ಟು ಏನು ಈ ಸಿದ್ದನಕೊಳ್ಳದ ಈ ಕೊಳ್ಳ ಏನಿದೆ, ಇದು ಒಂದು ಪವಿತ್ರ ಸ್ಥಾನವಿದೆ. ಇದು ಐತಿಹಾಸಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದಾಗಿದೆ. ಇದು ಸುಮಾರು 10ನೇ ಶತಮಾನದ ಹಿಂದಿನ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಈ ಪುಣ್ಯಕ್ಷೇತ್ರ ಇದೆ. ಇದು ಏನು ರಾಷ್ಟ್ರಕೂಟರು ಕದಂಬರು ಏನು ಈ ಒಂದು ಪ್ರಾಂತ್ಯದಲ್ಲಿ ಇವರು ಆಳ್ವಿಕೆ ಮಾಡಿದಂಥ ಪ್ರಾಂತ್ಯದಲ್ಲಿ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಂಥ ಒಂದು ವಾಸ್ತುಶಿಲ್ಪಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಈ ಒಂದು ಪುಣ್ಯಕ್ಷೇತ್ರ ಏನಿದೆ, ಈ ಸಿದ್ದನ ಕೊಳ್ಳ ಅಂದರೆ ಇದನ್ನು ಸಿದ್ದನ ಕೋಳ ಅಂತ ಮೊದಲೇ ಕರಿತಾ ಇದ್ರು. ಆದರೆ ಜನರೂಢಿಯಲ್ಲಿ ಇದು ಸಿದ್ದನ ಕೊಳ್ಳ ಆಗಿ ಪರಿಣಾಮವಾಯಿತು. ಇದಾದ ಬಳಿಕ ಅಂದರೆ ಸಿದ್ದನ ಕೊಳ್ಳ ಸಿದ್ದೇಶ್ವರನ ಪುಣ್ಯ, ಸಿದ್ದೇಶ್ವರರ ಒಂದು ಪವಿತ್ರವಾದ ಸ್ಥಾನ ಏನಿದೆ, ಇದು ಸಿದ್ದೇಶ್ವರರ ತಪಸ್ಸಿನಿಂದ, ಮಹಾ ತಪಸ್ಸಿನಿಂದ ಇದು ಒಂದು ಪ್ರತೀತಿಯನ್ನು ಪಡಿತು, ಜೊತೆಗೆ ಐತಿಹಾಸಿಕವನ್ನು ಕೂಡ ಪಡಿತು. ಸಿದ್ದನ ಕೊಳ್ಳದ ಒಂದು ವಿಶೇಷತೆ ಇನ್ನೊಂದು ಏನಂದರೆ, ವರ್ಷದ 12 ತಿಂಗಳು ಪ್ರತಿದಿನವೂ ಕೂಡ ಏನಂತಂದರೆ ಈ ಒಂದು ಸಿದ್ದನ ಕೊಳ್ಳದಲ್ಲಿ ನೀರು ತುಂಬಿ ಹರಿತಾ ಇದೆ. ಇಲ್ಲಿ ಈ ಒಂದು ಸಿದ್ದನ ಕೊಳ್ಳಕ್ಕೆ ಏನಂತಂದರೆ ಎಲ್ಲರೂ ಭಕ್ತಾದಿಗಳು ಬಂದು ಸ್ನಾನವನ್ನು ಕೂಡ ಮಾಡ್ತಾರೆ. ಒಂದು ಪ್ರತೀತಿ ಇದೆ. ಈ ಒಂದು ಏನು ಸಿದ್ದನ ಕೊಳ್ಳದಲ್ಲಿ ಯಾರು ಪುಣ್ಯ ಸ್ನಾನ ಮಾಡ್ತಾರೋ ಅವರ ರೋಗ ರುಜಿನಗಳು ಕೂಡ ವಾಸಿ ಆಗ್ತವೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಹೀಗಾಗಿ ಎಲ್ಲ ಭಕ್ತಾದಿಗಳು ಅಂತಂದರೆ ಇಲ್ಲಿ ಬಂದು ಸ್ನಾನವನ್ನು ಮಾಡಿ, ಜೊತೆಗೆ ಹೋಗುವಾಗ ಒಂದು ಬಾಟಲ್ನಲ್ಲಿ ನೀರನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಸಿದ್ದೇಶ್ವರನ ಸಿದ್ದೇಶ್ವರರ ಒಂದು ತಪಸ್ಸಿನ ಪುಣ್ಯದ ಫಲದಿಂದಾಗಿ ಈ ಸಿದ್ದನ ಕೊಳ್ಳ ಈಗ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಹೊಂದಿರುವಂಥದ್ದು. ಏನು ವಾಸ್ತುಶಿಲ್ಪ ಅಂದರೆ ಸುಮಾರು 10ನೇ ಶತಮಾನದ 10ನೇ ಶತಮಾನದಲ್ಲಿ ಹಳೆಯ ವಾಸ್ತುಶಿಲ್ಪಿ ಇಲ್ಲಿ ಕಾಣಬಹುದಾಗಿದೆ. ಸಿದ್ದೇಶ್ವರರ ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಮಹಾ ಒಂದು ಜೀವಂತ ಸಮಾಧಿ ಕೂಡ ಇಲ್ಲಿ ಆಗಿದ್ದಾರೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ, ಜನರ ನಂಬಿಕೆಯೂ ಕೂಡ ಇದೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಒಬ್ಬ ಮಹಾ ತಪಸ್ವಿಯ ಒಂದು ಜೀವಂತ ಸಮಾಧಿ ಕೂಡ ಆಗಿದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ಇಲ್ಲಿ ಭಕ್ತರು ಹೇಳ್ತಿರುವಂಥದ್ದು. ಈ ಒಂದು ಸಿದ್ದನ ಕೊಳ್ಳದ ಪವಿತ್ರ ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದ ಕೂಡ ಭಕ್ತರು ಬರ್ತಾರೆ. ಇಲ್ಲಿ ಬಂದು ಸಿದ್ದೇಶ್ವರನ ಒಂದು ಗದ್ದಿಗೆಗೆ ನಮಸ್ಕರಿಸಿ ಒಂದು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿದ ನಂತರ ಸಿದ್ದೇಶ್ವರ ಏನು ಸ್ವಾಮೀಜಿಗಳು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿದ ನಂತರ ಭಕ್ತರು ತಮ್ಮ ಹರಿಕೆಯನ್ನು ಇಲ್ಲಿ ಪೂರೈಸ್ತಾರೆ. ಜೊತೆಗೆ ಇಲ್ಲಿ ಪವಿತ್ರವಾದ ಒಂದು ಸ್ಥಾನ ಕೂಡ ಇದೆ. ಜೊತೆಗೆ ಇಲ್ಲಿ ವಾತಾವರಣ ಹಚ್ಚ ಹಸಿರಾದ ಒಂದು ವಾತಾವರಣ ಕೂಡ ಇದೆ. ಏನು ಬೆಟ್ಟದಿಂದ ಒಂದು ಜುಳು ಹರಿಯುವಂಥ ನೀರು ಕೂಡ ಇಲ್ಲಿ ಹರಿತಾ ಇದೆ. ಹೀಗಾಗಿ ಭಕ್ತರು ಒಂದು ದಿನದ ಒಂದು ಪ್ರವಾಸಿ ತಾಣವನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಬಂದು ಸಿದ್ದೇಶ್ವರನ ದೇವಸ್ಥಾನಕ್ಕೆ, ಜೊತೆಗೆ ಪುಣ್ಯಕ್ಷೇತ್ರಕ್ಕೆ ಬಂದು ತಮ್ಮ ಎಲ್ಲರೂ ಕೂಡ ಇಲ್ಲಿ ಬಂದು ವಾಸಾಗ್ತಾರೆ. ಜೊತೆಗೆ ದೇವರ ದರ್ಶನ ಮಾಡಿ ವಾಪಸ್ ಹೋಗ್ತಾರೆ. ಹೀಗಾಗಿ ಒಟ್ಟಾರೆಗೆ ಏನಂತಂದರೆ ಈ ಸಿದ್ದನ ಕೊಳ್ಳದ ಒಂದು ಪವಿತ್ರ ಪುಣ್ಯ ಕ್ಷೇತ್ರ ಏನಿದೆ, ಇದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ಪುಣ್ಯ ಕ್ಷೇತ್ರ ಇದರಿಂದ ಸಾಕಷ್ಟು ಒಂದು ಪ್ರತೀತಿಯನ್ನು ಕೂಡ ಈಗ ಪಡೆದಿರುವಂಥದ್ದು. ನಾವೀಗ ಸಿದ್ದನ ಕೊಳ್ಳದಲ್ಲಿರ್ತಕ್ಕಂಥ ಒಂದು ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಈ ಒಂದು ಸಿದ್ದೇಶ್ವರ ದೇವಸ್ಥಾನ ಏನಂತಂದರೆ ಸಾಕಷ್ಟು ಹಳೆಯ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು.
ಸಿದ್ದೇಶ್ವರರ ಮಹಾ ತಪಸ್ಸಿನಿಂದ ಈ ಒಂದು ಕ್ಷೇತ್ರ ಈಗ ಪುಣ್ಯ ಕ್ಷೇತ್ರವಾಗಿದೆ. ಸಿದ್ದೇಶ್ವರರ ಏನು ಸಾಧು ಸಂತರಾಗಿರ್ಬೋದು, ಮಹಾ ತಪಸ್ವಿಗಳು ಇಲ್ಲಿ ಬಂದು ನೆಲೆಸ್ತಾರೆ. ಈ ಒಂದು ಪುಣ್ಯಕ್ಷೇತ್ರ ಅವಾಗ ತಮಗೆ ಹೇಗೆ ಬೇಕೋ ಹಾಗೆ ನಿರ್ಮಾಣ ಮಾಡ್ತಾರೆ. ಅಂದರೆ ಏನು ತಪಸ್ಸಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೂಡ ವ್ಯವಸ್ಥೆಯನ್ನು ಕೂಡ ಆಗಿನ ಮಹಾ ತಪಸ್ಸಿಗಳಾದಂಥ ಸಿದ್ದೇಶ್ವರವರು ತಮ್ಮ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾರೆ. ಜೊತೆಗೆ ಸಿದ್ದೇಶ್ವರ ಅಷ್ಟೇ ಅಲ್ಲದೆ ಮಹಾ ತಪಸ್ಸು ಕೆಲವೊಂದಿಷ್ಟು ಮಹಾ ತಪಸ್ಸಿಗಳು ಈ ಒಂದು ಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಬಂದರು ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ, ನಂಬಿಕೆ ಕೂಡ ಇದೆ. ಹೀಗಾಗಿ ಈ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಒಂದು ಏನು ಪುಣ್ಯಕ್ಷೇತ್ರವಾಗಿ ಈಗ ಮಾರ್ಪಟ್ಟಿರುವಂಥದ್ದು. ಹಾಗಾದರೆ ಈ ಒಂದು ದೇವಸ್ಥಾನ ಒಳಗಡೆ ಹೇಗಿದೆ ಮತ್ತು ಈ ಒಂದು ಚಿತ್ರಕಲೆ ಆಗಿರ್ಬೋದು, ಜೊತೆಗೆ ದೇವಸ್ಥಾನದ ಪಾರಂಪರಿಕ ಆಗಿರ್ಬೋದು, ಈ ಎಲ್ಲ ಮಾಹಿತಿಯನ್ನು ಮತ್ತಷ್ಟು ತಿಳ್ಕೊಂಡು ಬರೋಣ ಬನ್ನಿ. ಹಾಗಾದರೆ ನಾವೀಗ ಒಳಗಡೆ ಹೋಗೋಣ. ಅಲ್ಲಿ ದೇವಸ್ಥಾನದ ಮೂರ್ತಿ ಆಗಿರ್ಬೋದು, ಜೊತೆಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅಥವಾ ಒಂದಿಷ್ಟು ದೇವಸ್ಥಾನದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ.